ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು ಹಾಗೂ ಉಪನಿರ್ದೇಶಕರ ಕಚೇರಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ರಾಜ್ಯಶಾಸ್ತ್ರ ಅಕಾಡೆಮಿ ಮಂಡ್ಯ ಇದರ ಸಂಯುಕ್ತಾಶ್ರಯದಲ್ಲಿ ಈ ದಿನ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ 4ನೇ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರದಲ್ಲಿ ಬರುವಂತಹ ಈ ಸರ್ಕಾರದ ಸಂವಿಧಾನಾತ್ಮಕ ಸರ್ಕಾರದ ವಿಧಗಳು ಮತ್ತು ಅದರ ವ್ಯಾಖ್ಯಾನಗಳ ಬಗ್ಗೆ ಈ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಪರಿಚಯ. ನನ್ನ ಹೆಸರು ನಯಾಸ್ ಪಾಷಾ, ರಾಜ್ಯಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೇವಲಾಪುರ, ನಾಗಮಂಗಲ. ಸೊ ಇಲ್ಲಿ ಈ ರಾಜ್ಯಶಾಸ್ತ್ರದ ಪ್ರಥಮ PUC ರಾಜ್ಯಶಾಸ್ತ್ರದ 4ನೇ ಅಧ್ಯಾಯದ ಸಬ್ ಕಂಟೆಂಟ್ ಆದಂತಹ ಸರ್ಕಾರದ ವಿಧಗಳ ಬಗ್ಗೆ ನಾವು ಈ ಅವಧಿಯಲ್ಲಿ ಚರ್ಚೆ ಮಾಡೋಣ. ನೋಡಿ, ರಾಜ್ಯಾಡಳಿತದಲ್ಲಿ ಪ್ರಜೆಗಳ ಭಾಗವಹಿಸುವಿಕೆ ಮತ್ತು ಪ್ರಜೆಗಳು ಹೊಂದಿರುವ ಸ್ವಾತಂತ್ರ್ಯದ ಆಧಾರದ ಮೂಲಕ ನಾವು ಸರ್ಕಾರಗಳನ್ನ 2 ವಿಧಗಳಾಗಿ ವರ್ಗೀಕರಿಸಬಹುದು. ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ, ಮತ್ತೊಂದು ಪ್ರಜಾಸತ್ತಾತ್ಮಕವಲ್ಲದ ಸರ್ಕಾರ. ಸೊ ಅದರಲ್ಲಿ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರ ಇದರ ಅರ್ಥದ ಬಗ್ಗೆ ನಾವು ಈ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಪ್ರಜಾಸತ್ತಾತ್ಮಕ ಎಂಬ ಪದ ರಾಜ್ಯಶಾಸ್ತ್ರದಲ್ಲಿ ವಿವಿಧ ಅರ್ಥಗಳಿಂದ ಕೂಡಿರುವುದು. ಪ್ರಜಾಸತ್ತಾತ್ಮಕಕ್ಕೆ ರಾಜ್ಯಶಾಸ್ತ್ರದಲ್ಲಿ ಹಲವಾರು ತಜ್ಞರು ಹಲವು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ C.T. ಬರ್ನ್ಸ್ ರವರು ಹೇಳಿರುವಂತೆ ಪ್ರಜಾಪ್ರಭುತ್ವವು ಹಲವು ಅರ್ಥಗಳು ಮತ್ತು ಕೆಲವು ಭಾವನಾತ್ಮಕ ಸೆಳೆತಗಳಿಂದ ಕೂಡಿರುವಂತಹ ಪದವಾಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಇಲ್ಲಿ ಇಂದಿನ ಯುಗವನ್ನ ನಾವು ಪ್ರಪಂಚದಲ್ಲಿ ಬಹುತೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವ ಪದ್ಧತಿಯನ್ನ ಅನುಸರಿಸ್ತಾ ಇರೋದ್ರಿಂದ ಇಂದಿನ ಯುಗವನ್ನ ನಾವು ಪ್ರಜಾಪ್ರಭುತ್ವ ಯುಗ ಅಂತ ಕರೀತಾ ಇದ್ದೀವಿ. ಸೊ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಪ್ರಜೆಗಳು ಹೊಂದಿರುವಷ್ಟು ಗರಿಷ್ಠ ಪ್ರಮಾಣದ ಸ್ವಾತಂತ್ರ್ಯವನ್ನ ಇನ್ಯಾವ ಪದ್ಧತಿಯಲ್ಲೂ ಆಚರಿಸಲು ಸಾಧ್ಯವಿಲ್ಲ. ಇಲ್ಲಿ ನೋಡಿ, ಪ್ರಜಾಪ್ರಭುತ್ವ ಎಂದ್ರೆ ಪ್ರಜೆಗಳು ತಮ್ಮ ಪ್ರತಿನಿಧಿಗಳ ಮೂಲಕ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಆಡಳಿತ ನಡೆಸುವುದಾಗಿರುತ್ತದೆ. ಇಲ್ಲಿ ಪ್ರಜಾಪ್ರಭುತ್ವ, ಈ ಪ್ರಜಾಪ್ರಭುತ್ವ ಎನ್ನುವಂತಹ ಪದ ಇಂಗ್ಲಿಷ್ ಭಾಷೆಯ ಡೆಮಾಕ್ರಸಿ ಎಂಬ ಪದದ ಕನ್ನಡ ತರ್ಜುಮೆಯಾಗಿದೆ. ಈ ಇಂಗ್ಲಿಷ್ ಭಾಷೆಯ ಡೆಮಾಕ್ರಸಿ ಎಂಬ ಪದವು ಗ್ರೀಕ್ ಭಾಷೆಯ 2 ಪದಗಳ ಸಂಯೋಜನೆಯಿಂದ ಆಗಿರುವಂಥದ್ದು. ಒಂದನೇದು ಡೆಮೋಸ್, ಮತ್ತೊಂದು ಕ್ರೇಟೋಸ್ ಎಂಬ ಪದಗಳ ಸಂಯೋಜನೆಯಿಂದ ಡೆಮಾಕ್ರಸಿ ಎಂಬ ಪದ ಬಂದಿರುವಂಥದ್ದು. ಇಲ್ಲಿ ಡೆಮೋಸ್ ಅಂದ್ರೆ ಪ್ರಜೆಗಳು ಎಂದರ್ಥ, ಕ್ರೇಟೋಸ್ ಅಂದ್ರೆ ಆಳ್ವಿಕೆ ಎಂದರ್ಥ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಪ್ರಜೆಗಳ ಆಳ್ವಿಕೆಯೇ ಪ್ರಜಾಪ್ರಭುತ್ವ. ಇಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುವಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನೇ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಪರಮಾಧಿಕಾರ ಯಾರ ಕೈಯಲ್ಲಿ ಇರುತ್ತೆ ಅಂತಂದ್ರೆ ಪ್ರಜೆಗಳ ಕೈಯಲ್ಲೇ ಇರುತ್ತೆ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಹಾಗೆಯೇ ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಹಲವಾರು ತಜ್ಞರು, ಹಲವಾರು ಈ ರಾಜಕೀಯ ಪಂಡಿತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನೇ ನಾವು ವ್ಯಾಖ್ಯೆಗಳು ಅಂತ ಹೇಳೋದು. ಇಲ್ಲಿ ಕೆಲವು ವ್ಯಾಖ್ಯಾನಗಳಿವೆ. ಆ ವ್ಯಾಖ್ಯಾನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೆಯದಾಗಿ ಜಗತ್ ಪ್ರಸಿದ್ಧಿಯಾಗಿರುವಂತಹ ಒಂದು ವ್ಯಾಖ್ಯಾನ, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಸರ್ವಕಾಲಕ್ಕೂ ಸರ್ವಶ್ರೇಷ್ಠತೆಯನ್ನ ಪಡೆದುಕೊಂಡಿರುವಂತಹ ಒಂದು ವ್ಯಾಖ್ಯಾನ ಅದು ಯಾವುದು ಅಂತಂದ್ರೆ ಅಬ್ರಹಂ ಲಿಂಕನ್ ಅವರು, ಅಮೆರಿಕದ ರಾಜಕೀಯ ತಜ್ಞರು, ಅವರು ಹೇಳಿದಂತಹ ಒಂದು ಪ್ರಮುಖವಾದಂತಹ ವ್ಯಾಖ್ಯಾನ ನೋಡಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ. ನೋಡಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಅಬ್ರಹಂ ಲಿಂಕನ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವುದು. ಅದೇ ರೀತಿ ಲಾರ್ಡ್ ಬ್ರೈಸ್ ರವರು, ಸುಪ್ರಸಿದ್ಧ ರಾಜಕೀಯ ತಜ್ಞರು, ಅವರು ಹೇಳಿರುವಂತಹ ಒಂದು ವ್ಯಾಖ್ಯಾನ, ಪ್ರಜಾಪ್ರಭುತ್ವ ಎಂದ್ರೆ ಕಾನೂನುಬದ್ಧವಾದಂತಹ ರಾಜ್ಯಾಧಿಕಾರವು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಸೇರದೆ ಇಡೀ ಸಮುದಾಯಕ್ಕೆ ಅಥವಾ ಇಡೀ ಸಮಾಜಕ್ಕೆ ಸೇರಿರುವುದೇ ಪ್ರಜಾಪ್ರಭುತ್ವ ಅಂತ ಹೇಳಿದರು. ಎಷ್ಟು ಉತ್ಕೃಷ್ಟವಾದಂತಹ ವ್ಯಾಖ್ಯಾನ ನೋಡಿ. ಪ್ರಜಾಪ್ರಭುತ್ವ ಎಂದರೆ ಕಾನೂನುಬದ್ಧವಾದಂತಹ
ಅಧಿಕಾರವು, ರಾಜ್ಯಾಧಿಕಾರವು ಒಬ್ಬ ವ್ಯಕ್ತಿಯ ಕೈಲಿರಬಾರದು, ಅಥವಾ ಒಂದು ಗುಂಪಿಗೆ ಸೇರಿರಬಾರದು, ಅಥವಾ ಒಂದು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಬಾರದು. ಅದು ಇಡೀ ಸಮುದಾಯಕ್ಕೆ, ಇಡೀ ಸಮಾಜಕ್ಕೇನೆ ಸೇರಿದಾಗಿರ್ಬೇಕು. ಅದೇ ನಿಜವಾದಂತಹ ಪ್ರಜಾಪ್ರಭುತ್ವ ಅಂತ ಲಾರ್ಡ್ ಬ್ರೈಸ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಅದೇ ರೀತಿ ಜಾನ್ ಸೀಲೆ ಹೇಳಿರುವಂತಹ ಮತ್ತೊಂದು ಉತ್ತಮವಾದಂತಹ ಒಂದು ವ್ಯಾಖ್ಯಾನ ನೋಡಿ, ಸರ್ಕಾರದಲ್ಲಿ ಪ್ರತಿಯೊಬ್ಬರು ಪಾಲು ತೆಗೆದುಕೊಳ್ಳುವುದೇ ಪ್ರಜಾಪ್ರಭುತ್ವ. ಇಲ್ಲಿ ನಮಗೆ ವ್ಯಕ್ತವಾಗುತ್ತೆ ನೋಡಿ, ಸರ್ಕಾರದಲ್ಲಿ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆ ಇರುತ್ತೆ. ಇಲ್ಲಿ ಅಂತಿಮವಾಗಿ ಅಧಿಕಾರ ಯಾರ ಕೈಲಿರುತ್ತೆ ಅಂತಂದ್ರೆ ಪ್ರಜೆಗಳ ಕೈಲೇ ಇರುತ್ತೆ. ಪ್ರಜೆಗಳಿಂದ ಆಯ್ಕೆಯಾದಂತ ಪ್ರತಿನಿಧಿಗಳು ಆಳ್ವಿಕೆ ನಡೆಸಿದ್ರು ಕೂಡ ಅಂತಿಮವಾಗಿ ಅವರು ಪ್ರಜೆಗಳಿಗೆ ಜವಾಬ್ದಾರರಾಗಿಯೇ ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಒಂದು ವ್ಯಾಖ್ಯಾನದಿಂದ ನಮಗೆ ವ್ಯಕ್ತವಾಗುವಂಥದ್ದು, ಈ ಒಂದು ವ್ಯಾಖ್ಯಾನದಿಂದ ನಮಗೆ ತಿಳಿಯುವಂತಹ ಒಂದು ಪ್ರಮುಖವಾದಂತಹ ವಿಚಾರ. ಸರ್ಕಾರದಲ್ಲಿ ಪ್ರತಿಯೊಬ್ಬರು ಪಾಲು ತೆಗೆದುಕೊಳ್ಳುವುದೇ ಪ್ರಜಾಪ್ರಭುತ್ವ ಅಂತ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂಥದ್ದು. ಮತ್ತೊಬ್ಬ ಸುಪ್ರಸಿದ್ಧ ರಾಜಕೀಯ ತಜ್ಞರಾದಂತಹ ಗೆಟಲ್ರವರು ಈ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಜ್ಯದ ಪರಮಾಧಿಕಾರವನ್ನು ಚಲಾಯಿಸಲು ಎಲ್ಲಾ ಪ್ರಜೆಗಳು ಹಕ್ಕನ್ನು ಹೊಂದಿರುವುದೇ ಪ್ರಜಾಪ್ರಭುತ್ವ. ಸರ್ಕಾರಿ ವ್ಯವಸ್ಥೆಯಲ್ಲಿ ರಾಜ್ಯದ ಪರಮಾಧಿಕಾರವನ್ನು ಚಲಾಯಿಸಲು ಎಲ್ಲಾ ಪ್ರಜೆಗಳು ಹಕ್ಕನ್ನು ಹೊಂದಿರುವುದೇ ಪ್ರಜಾಪ್ರಭುತ್ವ ಅಂತ ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಮತ್ತೊಬ್ಬ ತಜ್ಞರು ಪಾರ್ಕರ್ ಅವರು ಮತ್ತೊಂದು ವ್ಯಾಖ್ಯಾನವನ್ನು ಹೇಳಿದ್ದಾರೆ. ಟೀಕೆ ಮತ್ತು ಚರ್ಚೆಗಳಿಂದ ನಡೆಯುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ. ಪಾರ್ಕರ್ ಅವರ ಮತ್ತೊಂದು ಪ್ರಮುಖವಾದಂತಹ ವ್ಯಾಖ್ಯಾನ, ಯಾವ ಸರ್ಕಾರದಲ್ಲಿ ಟೀಕೆಗಳು ಇರಬೇಕು, ಚರ್ಚೆಗಳು ಇರಬೇಕು, ಆಗ ಆಡಳಿತ ನಡೆಸುವಂತ ಪಕ್ಷ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತವೆ, ಚರ್ಚೆಯನ್ನು ಮಾಡ್ತವೆ. ಇಂತಹ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಅಂತ ಭಾರತದವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ರೀತಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಹಲವಾರು ತಜ್ಞರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು. ಸೊ ಇಲ್ಲಿ ಒಟ್ಟಾರೆಯಾಗಿ ನಮಗೆ ಮನವರಿಕೆ ಆಗೋದೇನು ಅಂತಂದ್ರೆ, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಡಳಿತ ನಡೆಸೋದು ಯಾರು ಅಂತಂದ್ರೆ ಪ್ರಜೆಗಳೇ ಆಗಿರ್ತಾರೆ. ಸೊ ಅಂತಿಮವಾಗಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ಪ್ರಜೆಗಳ ಕೈಯಲ್ಲಿರುವಂತಹ ರಾಜಕೀಯ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ಅಂತ ನಾವು ಇದರಿಂದ, ಈ ವ್ಯಾಖ್ಯಾನಗಳಿಂದ ನಾವು ತಿಳ್ಕೋಬಹುದು. ಸೊ ಮುಂದೆ ಪ್ರಜಾಪ್ರಭುತ್ವವನ್ನ ನಾವು ಮುಖ್ಯವಾಗಿ ಎರಡು ವಿಧಗಳಾಗಿ ವರ್ಗೀಕರಣ ಮಾಡಬಹುದು. ಪ್ರಜಾಪ್ರಭುತ್ವವನ್ನ ಮುಖ್ಯವಾಗಿ ಎರಡು ರೀತಿಯಾಗಿ ವರ್ಗೀಕರಿಸಬಹುದು. ಒಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಮತ್ತೊಂದು ಪರೋಕ್ಷ ಪ್ರಜಾಪ್ರಭುತ್ವ. ಪ್ರತ್ಯಕ್ಷ ನೋಡಿ, ಡೈರೆಕ್ಟ್ ಡೆಮಾಕ್ರಸಿ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ನೋಡಿ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಏನಿದೆ ನೋಡಿ, ರಾಜ್ಯದ ಎಲ್ಲಾ ಪ್ರಭುಗಳು ಯಾವುದೇ ಮಧ್ಯವರ್ತಿಗಳ ನೆರವಿಲ್ಲದೆ ನೇರವಾಗಿ ತಾವೇ ಆಡಳಿತದಲ್ಲಿ ಭಾಗವಹಿಸುವಂಥದ್ದು. ಅಂದ್ರೆ ರಾಜ್ಯದ ಎಲ್ಲಾ ಪ್ರಜೆಗಳು ಪ್ರತ್ಯಕ್ಷವಾಗಿ ತಾವೇ ಆಡಳಿತದಲ್ಲಿ ಭಾಗವಹಿಸುವುದರ ಮುಖಾಂತರ ಅವರು ಒಂದು ರಾಜ್ಯದಲ್ಲಿ ವಾಸವಾಗಿರುವಂತಹ ಎಲ್ಲಾ ಪ್ರಜೆಗಳು ಒಂದು ಕಡೆ ಸೇರಿ ತಮಗೆ ಬೇಕಾಗುವಂತಹ ಕಾನೂನುಗಳನ್ನ ರೂಪಿಸುವಂಥದ್ದು, ಅದನ್ನ ಅನುಷ್ಠಾನಗೊಳಿಸುವಂತ ಪ್ರಕ್ರಿಯೆಯಲ್ಲಿ ಅವರು ಭಾಗವಹಿಸುವಂಥದ್ದು. ಇದನ್ನೇ ನಾವು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಇಲ್ಲಿ ಯಾರದೇ ಮಧ್ಯವರ್ತಿಗಳ ಒಂದು ಹಾವಳಿ ಇರೋದಿಲ್ಲ, ಯಾರ ಒಂದು ಬೆಂಬಲವೂ ಕೂಡ ಬೇಕಾಗಿಲ್ಲ. ಎಲ್ಲ ಒಂದು ದೇಶದಲ್ಲಿ ವಾಸವಾಗಿರುವಂತಹ ಜನ ಒಂದ್ ಕಡೆ ಸೇರೋದು, ತಮಗೆ ಬೇಕಾಗುವಂತಹ ಕಾನೂನುಗಳನ್ನ, ತಮಗೆ ಬೇಕಾಗುವಂತಹ ನೀತಿಗಳನ್ನ ರೂಪಿಸಿಕೊಂಡು ಅನುಷ್ಠಾನಗೊಳಿಸಿಕೊಳ್ಳೋದು, ಇದನ್ನ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇಲ್ಲಿ ಈ ಒಂದು ನಾವು ಗಮನಿಸಬೇಕು. ಒಂದು ದೇಶದಲ್ಲಿ ವಾಸವಾಗಿರುವಂತಹ ಎಲ್ಲಾ ಪ್ರಜೆಗಳು ಒಂದ್ ಕಡೆ ಸೇರಕ್ಕೆ ಆಗೋದಿಲ್ಲ. ಇದು ಪ್ರಾಚೀನ ಗ್ರೀಕ್ ರಾಜ್ಯಗಳಲ್ಲಿ ಇತ್ತು. ಆದ್ರೆ ಆ ಕಾಲದಲ್ಲಿ ಕಡಿಮೆ ಜನಸಂಖ್ಯೆ, ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಮಾತ್ರ ನಾವು ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಕಾಣಲು ಸಾಧ್ಯ. ಈ ಪ್ರಾಚೀನ ಗ್ರೀಕ್ನ ಕೆಲವು ನಗರ ರಾಜ್ಯಗಳಲ್ಲಿ ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಇತ್ತು. ಅದು ಅಥೆನ್ಸ್, ಸ್ಪಾರ್ಟಾ, ಥೀಬ್ಸ್ ಇಂತಹ ನಗರ ರಾಜ್ಯಗಳಲ್ಲಿ ಇತ್ತು. ಅಲ್ಲಿ ಪ್ರಜೆಗಳು ಒಂದ್ ಕಡೆ ಸೇರಿ ಅವರು ತಮ್ಮ ಅಭಿಪ್ರಾಯವನ್ನ, ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ರು, ಜನಮತಗಣನೆಯನ್ನ ಮಾಡ್ತಾ ಇದ್ರು. ಆಮೇಲೆ ಅದೇ ರೀತಿ ತಮ್ಮ ಆರ್ಮನಾ ವಿಚಾರ ಇವೆಲ್ಲವೂ ಒಂದ್ ಕಡೆ ಸೇರ್ಕೊಂಡು ಚರ್ಚೆ ಮಾಡಿಕೊಂಡು ತಮಗೆ ಬೇಕಾಗುವಂತಹ ನೀತಿಗಳನ್ನ ಅವರು ಅನುಷ್ಠಾನಗಳನ್ನ ನಡೆಸ್ಕೊತಾ ಇದ್ರು. ಆದರೆ ಇಂದಿನ ಯುಗದಲ್ಲಿ ಹೆಚ್ಚು ವಿಸ್ತಾರವನ್ನು ಹೊಂದಿರುವಂತಹ ಈ ರಾಜ್ಯಗಳಲ್ಲಿ ಮತ್ತು ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಕಾಣಲು ಸಾಧ್ಯವಿಲ್ಲ.
ಆದರೂ ಕೂಡ ಇಲ್ಲಿ ಯುರೋಪಿನ ಒಂದು ಪ್ರಮುಖ ರಾಷ್ಟ್ರವಾದಂತಹ ಸ್ವಿಟ್ಜರ್ಲೆಂಡ್ ದೇಶದ ಕೆಲವು ಕ್ಯಾಂಟನ್ಗಳಲ್ಲಿ, ಕೆಲವು ರಾಜ್ಯಗಳಲ್ಲಿ ಈ ಪ್ರತ್ಯಕ್ಷ ಪ್ರಜಾಪ್ರಭುತ್ವವನ್ನ ಕಾಣಬಹುದು ಅಂತ ಕೆಲವು ತಜ್ಞರು ಉಲ್ಲೇಖವನ್ನ ಮಾಡಿರೋದು. ಸೊ ಇದೊಂದು ಟೈಪ್, ಒಂದು ವಿಧ ಪ್ರತ್ಯಕ್ಷ ಇದು ಪ್ರಜಾಪ್ರಭುತ್ವದ ಮೊದಲನೇ ವಿಧ. ಇನ್ನು ಎರಡನೇದು ಯಾವುದು ಅಂತಂದ್ರೆ ಪರೋಕ್ಷ ಪ್ರಜಾಪ್ರಭುತ್ವ. ರಾಜ್ಯಾಡಳಿತದಲ್ಲಿ ಪ್ರಜೆಗಳು ಪರೋಕ್ಷವಾಗಿ ಭಾಗವಹಿಸುವಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನೇ ನಾವು ಈ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಪರೋಕ್ಷವಾಗಿ ಅಂದ್ರೆ ಪ್ರಜೆಗಳು ನೇರವಾಗಿ ಆಡಳಿತದಲ್ಲಿ ಭಾಗವಹಿಸುವುದಿಲ್ಲ. ತಮ್ಮ ಚುನಾವಣೆಗಳ ಮುಖಾಂತರ, ನಿಯತಕಾಲಿಕ ಚುನಾವಣೆಗಳ ಮುಖಾಂತರ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ಪ್ರತಿನಿಧಿಗಳು ತಮಗೆ ಬೇಕಾದಂತಹ ಕಾನೂನುಗಳನ್ನ ರೂಪಿಸ್ತಾರೆ. ಇಲ್ಲಿ ಪ್ರತಿನಿಧಿ, ಇದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಪ್ರತಿನಿಧಿಗಳ ಸರ್ಕಾರ ಅಂತ ಕೂಡ ಹೇಳ್ತೀವಿ. ಪರೋಕ್ಷ ಪ್ರಜಾಪ್ರಭುತ್ವವನ್ನ ನಾವು ಪ್ರತಿನಿಧಿಗಳ ಸರ್ಕಾರ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಪ್ರಜೆಗಳು ನೇರವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೂ ಪ್ರಜೆಗಳ ಪರವಾಗಿ ಅವರ ಪ್ರತಿನಿಧಿಗಳು ಅಲ್ಲಿ ಆಯ್ಕೆಯಾಗಿ ಈ ದೇಶಕ್ಕೆ ಬೇಕಾಗುವಂತಹ ಕಾನೂನುಗಳನ್ನ ರೂಪಿಸ್ತಾರೆ ಮತ್ತು ಅದನ್ನ ಅನುಷ್ಠಾನಗೊಳಿಸ್ತಾರೆ. ಈ ಪ್ರತಿನಿಧಿಗಳ ಮುಖಾಂತರ ಇಲ್ಲಿ ಆಡಳಿತ ನಡೆದ್ರು ಆ ಪ್ರತಿನಿಧಿಗಳು ಯಾರಿಗೆ ಜವಾಬ್ದಾರರಾಗಿರ್ತಾರೆ ಅಂತಂದ್ರೆ ಪ್ರಜೆಗಳಿಗೇನೆ ಜವಾಬ್ದಾರರಾಗಿರ್ತಾರೆ. ಅಂತಿಮವಾಗಿ ಈ ಪರೋಕ್ಷ ಪ್ರಜಾಪ್ರಭುತ್ವದಲ್ಲೂ ಅಧಿಕಾರ ಯಾರ ಕೈಲಿ ಇರುತ್ತೆ ಅಂತಂದ್ರೆ ಪ್ರಜೆಗಳ ಕೈಯಲ್ಲೇ ಇರುತ್ತೆ. ಸೊ ಈ ಒಂದು ಪರೋಕ್ಷ ಪ್ರಜಾಪ್ರಭುತ್ವ ಇಂದಿನ ಎಲ್ಲಾ ರಾಷ್ಟ್ರಗಳಲ್ಲೂ ಇಂಥದ್ದೇ ಒಂದು ಪದ್ಧತಿ ಇರುವಂಥದ್ದು. ಯಾಕಂದ್ರೆ ಇಂದಿನ ಆಧುನಿಕ ರಾಜ್ಯಗಳು ಹೆಚ್ಚು ವಿಸ್ತಾರವನ್ನ, ಗಾತ್ರದಲ್ಲಿ ವಿಸ್ತೀರ್ಣತೆಯನ್ನ ಹೊಂದಿರುವಂಥದ್ದು ಮತ್ತು ಹೆಚ್ಚು ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿರೋದ್ರಿಂದ ಈ ಎಲ್ಲಾ ಜನಸಂಖ್ಯೆ ಒಂದು ಕಡೆ ಸೇರ್ಕೊಂಡು ತಮಗೆ ಬೇಕಾಗುವಂತಹ ಕಾನೂನುಗಳನ್ನು ರೂಪಿಸಕ್ಕೆ ಆಗೋದಿಲ್ಲ. ಅದಕ್ಕಾಗಿ ತಮ್ಮ ಪ್ರತಿನಿಧಿಗಳ ಮುಖಾಂತರವೇ ಅವರು ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ಒಂದು ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದ್ರೆ ನಮ್ಮ ದೇಶ ಭಾರತ. 135 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಭಾರತ, ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಇವು ಈ ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಅತ್ಯುತ್ತಮ ಉದಾಹರಣೆಗಳು. ಸೊ ಇಲ್ಲಿಗೆ ಈ ಒಂದು ಸರ್ಕಾರದ, ಪ್ರಜಾಸತ್ತಾತ್ಮಕ ಸರ್ಕಾರದ ಒಂದು ಮೊದಲನೇ ಅವಧಿ ಮುಕ್ತಾಯವಾಯಿತು. ಧನ್ಯವಾದಗಳು. ಮುಂದೆ ಈ ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಮತ್ತು ತಿಳ್ಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಮೊದಲನೇ ಅವಧಿಯಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರದ ಅರ್ಥ ಮತ್ತು ಅದರ ವ್ಯಾಖ್ಯೆಗಳು ಮತ್ತು ಈ ಪ್ರಜಾಸತ್ತಾತ್ಮಕ ಸರ್ಕಾರದ ಈ ಪ್ರಜಾಪ್ರಭುತ್ವ ಪದ್ಧತಿಯ 2 ವಿಧಗಳ ಬಗ್ಗೆ ಚರ್ಚೆ ಮಾಡಬಹುದು. ಈ ಅವಧಿಯಲ್ಲಿ ನಾವು ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ಸರ್ಕಾರದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳಲ್ಲಿ ಮೊದಲನೆಯ ಲಕ್ಷಣ ಪ್ರಜೆಗಳಿಂದ ನಡೆಯುವ ಸರ್ಕಾರ. ಪ್ರಜಾಪ್ರಭುತ್ವದ ಒಂದು ಬಹುಮುಖ್ಯವಾದಂತಹ ಲಕ್ಷಣ ಇದು, ಪ್ರಜೆಗಳಿಂದ ನಡೆಯುವಂತಹ ಸರ್ಕಾರ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ನಮ್ಮನ್ನು ಆಳೋರು ಪ್ರಜೆಗಳು, ಆಳ್ವಿಸಿಕೊಳ್ಳೋರು ಯಾರು ಅಂತಂದ್ರೆ ಪ್ರಜೆಗಳು. ಅಂತಿಮವಾಗಿ ಅಧಿಕಾರ ಯಾರ ಕೈಲಿ ಇರುತ್ತೆ ಅಂತಂದ್ರೆ ಪ್ರಜೆಗಳ ಕೈಯಲ್ಲೇ ಇರುತ್ತೆ. ಇಲ್ಲಿ ನೋಡಿ, ಪ್ರಜೆಗಳ ಇಚ್ಛೆಯು ಈ ಪ್ರತಿನಿಧಿಗಳ ಮೂಲಕ ಏನಾಗ್ತಾ ಇರುತ್ತೆ, ವ್ಯಕ್ತವಾಗ್ತಾ ಇರುತ್ತೆ. ಈ ವ್ಯವಸ್ಥೆಯಲ್ಲಿ ನೋಡಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಿಮವಾದಂತಹ ಅಧಿಕಾರ ಯಾರ ಕೈಯಲ್ಲಿ ಇರುತ್ತೆ ಅಂತಂದ್ರೆ ಪ್ರಜೆಗಳ ಕೈಯಲ್ಲೇ ಇರುತ್ತೆ. ಅದಕ್ಕಾಗಿ ಪ್ರಜಾಪ್ರಭುತ್ವದ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣ ಯಾವುದು ಅಂತಂದ್ರೆ ಪ್ರಜೆಗಳಿಂದ ನಡೆಯುವಂತಹ ಸರ್ಕಾರ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಈ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. ನಮ್ಮನ್ನು ಆಳೋರು ಯಾರು ಅಂತಂದ್ರೆ ಪ್ರಜೆಗಳೇ ಆಗಿರ್ತಾರೆ. ಆಮೇಲೆ ಅದೇ ರೀತಿ ಆಳ್ವಿಕೆಗೆ ಒಳಪಡೋರು ಯಾರು ಅಂತಂದ್ರೆ ಪ್ರಜೆಗಳಾಗಿರ್ತಾರೆ. ಇದು ಮೊದಲನೆಯ ಲಕ್ಷಣ. ಇನ್ನು ಎರಡನೇದು ಯಾವುದು ಅಂತಂದ್ರೆ ಪ್ರಜಾಪ್ರಭುತ್ವದ ಬಹುಮುಖ್ಯವಾದಂತಹ ಲಕ್ಷಣ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ ಸ್ವಾತಂತ್ರ್ಯ. ನೋಡಿ, ಇದು ಪ್ರಜಾಪ್ರಭುತ್ವದ ಅತ್ಯಂತ ಪ್ರಮುಖವಾದಂತಹ ಒಂದು ಲಕ್ಷಣ. ಇದನ್ನ ಹೇಳ್ತೀವಿ ಈ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ ಅಂತ ಹೇಳ್ತೀವಿ. ಯಾವುದನ್ನ? ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಪ್ರಜೆಗಳು ಹೊಂದಿರುವಷ್ಟು ಗರಿಷ್ಠ ಪ್ರಮಾಣದ ಸ್ವಾತಂತ್ರ್ಯವನ್ನ ಇನ್ಯಾವುದೇ ಪದ್ಧತಿಯಲ್ಲಿ ಹೊಂದಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ಇದನ್ನ ಈ ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದಂತಹ ಮೂಲಾಧಾರ ಅಂತ ಹೇಳ್ತೀವಿ, ಸ್ವಾತಂತ್ರ್ಯ. ಸ್ವಾತಂತ್ರ್ಯದಂತೆ ನೋಡಿ, ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಪ್ರಜೆಗಳಿಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯ ಇರುತ್ತೆ. ಅದೇ ರೀತಿ ಯಾವುದೇ ವೃತ್ತಿಯನ್ನು ಕೈಗೊಳ್ಳುವಂತಹ ಸ್ವಾತಂತ್ರ್ಯ ಇರುತ್ತೆ. ಆಮೇಲೆ ಸರ್ಕಾರವನ್ನು ಟೀಕಿಸುವಂತಹ ಸ್ವಾತಂತ್ರ್ಯ ಇರುತ್ತೆ. ಧಾರ್ಮಿಕ ಸ್ವಾತಂತ್ರ್ಯ ಇರುತ್ತೆ. ಆಮೇಲೆ ವೃತ್ತಿಯನ್ನು ಕೈಗೊಳ್ಳುವಂತಹ ಸ್ವಾತಂತ್ರ್ಯ ಇರುತ್ತೆ. ಬೇಕಾದಷ್ಟು ಸ್ವಾತಂತ್ರ್ಯಗಳು ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಪ್ರಜೆಗಳಿಗಿರುತ್ತೆ.
ಅದೇ ರೀತಿ ಸಮಾನತೆಯೂ ಕೂಡ ಇರುತ್ತೆ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಈ ಸಮಾನತೆಯೂ ಕೂಡ ಪ್ರಜಾಪ್ರಭುತ್ವದ ಒಂದು ಬಹುಮುಖ್ಯವಾದಂತಹ ಒಂದು ಆಧಾರ ಸ್ತಂಭ. ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ, ಮತ, ಲಿಂಗ, ಹುಟ್ಟಿದ ಸ್ಥಳ, ಆಮೇಲೆ ಸಾಮಾಜಿಕ ಸ್ಥಾನಮಾನ ಇವುಗಳ ನಡುವೆ ತಾರತಮ್ಯ ಮಾಡದೆ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಎಲ್ಲರನ್ನೂ ಕೂಡ ಸೂಕ್ತವಾದಂತಹ ಪ್ರಾತಿನಿಧ್ಯತೆ ಮತ್ತು ಅವಕಾಶಗಳನ್ನ ನೀಡಲಾಗುತ್ತೆ. ಅದನ್ನೇ ಸಮಾನತೆ ಅಂತ ಹೇಳೋದು. ಯಾವುದೇ ರೀತಿಯಾದಂತಹ ತಾರತಮ್ಯ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಸಹಕಾರ ಮನೋಭಾವನೆ ಇರುತ್ತೆ, ಸಹಕಾರ ಭ್ರಾತೃತ್ವ ಮನೋಭಾವನೆ. ಇಲ್ಲಿ ಸಂಪತ್ತು, ಧರ್ಮ, ಜನಾಂಗ, ಲಿಂಗ ಇವುಗಳ ನಡುವೆ ತಾರತಮ್ಯವನ್ನು ಮಾಡದೆ ಪ್ರತಿಯೊಬ್ಬರಿಗೂ ಒಂದು ರೀತಿಯಾದಂತಹ ಸಾರ್ವತ್ರಿಕ ಮನೋಭಾವನೆ ಈ ಒಂದು ಪದ್ಧತಿಯಲ್ಲಿ ನಾವು ಕಾಣಬಹುದು. ಅದಕ್ಕಾಗಿ ಇದು ಎರಡನೇ ಬಹುಮುಖ್ಯವಾದಂತಹ ಲಕ್ಷಣ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಅದೇ ರೀತಿ ಪ್ರಜಾಪ್ರಭುತ್ವ ಪದ್ಧತಿಯ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂತಂದ್ರೆ, ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಚುನಾವಣೆಗಳು ಕಡ್ಡಾಯ ಇದೆ. ಚುನಾವಣೆಗಳು ಇಲ್ಲಿ ನೋಡಿ, ಪ್ರಜಾಸತ್ತಾತ್ಮಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಡ್ಡಾಯವಾಗಿ ಮತ್ತು ನಿಯತಕಾಲಿಕವಾಗಿ ಚುನಾವಣೆಗಳು ನಡೀತಾ ಇರ್ತವೆ. ಚುನಾವಣೆಗಳು ನಡೆದು ಯಾವ ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆದಿರುತ್ತೋ ಆ ಪಕ್ಷ ಅಧಿಕಾರದಲ್ಲಿ ಇರುತ್ತೆ, ಅದು ಅಧಿಕಾರವನ್ನ ಚಲಾಯಿಸ್ತಾ ಇರುತ್ತೆ. ಇಲ್ಲಿ ಸರ್ಕಾರವನ್ನ ರಚನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸೋರು ಯಾರು ಅಂತಂದ್ರೆ ಇಲ್ಲಿ ಪ್ರಜೆಗಳೇ ಆಗಿರ್ತಾರೆ. ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸೋರು ಯಾರು ಅಂತಂದ್ರೆ ಪ್ರಜೆಗಳೇ ಆಗಿರ್ತಾರೆ. ಅದಕ್ಕಾಗಿ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಚುನಾವಣೆಗಳು ಕಡ್ಡಾಯವಾಗಿರುತ್ತೆ. ಇನ್ನು ನಾಲ್ಕನೇ ಒಂದು ಬಹುಮುಖ್ಯವಾದಂತಹ ಲಕ್ಷಣ ನಿರ್ದಿಷ್ಟ ಅಧಿಕಾರಾವಧಿ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಇಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರವು ಕಾನೂನುಬದ್ಧವಾಗಿ ಒಂದು ನಿರ್ದಿಷ್ಟ ಅವಧಿಗಾಗಿ ಆಯ್ಕೆಯಾಗಿರುತ್ತೆ. ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಇಲ್ಲಿ ಅಧ್ಯಕ್ಷರ ಅಧಿಕಾರಾವಧಿ 4 ವರ್ಷಕ್ಕೆ ಸೀಮಿತವಾಗಿರುತ್ತೆ. ಆದ್ರೆ ಈ ಸಂಸದೀಯ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಈ ಪ್ರಜಾಪ್ರಭುತ್ವ ಪದ್ಧತಿಯ ಒಂದು ಪ್ರಮುಖ ಒಂದು ಅಂಶವಾದಂತಹ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಇಲ್ಲಿ ಈ ಸರ್ಕಾರದ ಅವಧಿ 5 ವರ್ಷಗಳಾಗಿದ್ದರೂ ಕೂಡ ಅದು ಎಲ್ಲಿ ತನಕ ಶಾಸಕಾಂಗದ ಬೆಂಬಲ ಇರುತ್ತೆ ಅಲ್ಲಿ ತನಕ ಅಧಿಕಾರದಲ್ಲಿ ಮುಂದುವರಿಯಲು ಸಾಧ್ಯ. ಸೊ ಇದು ಕೂಡ ಅದರ ಒಂದು ಪ್ರಮುಖವಾದಂತಹ ಲಕ್ಷಣ, ನಿರ್ದಿಷ್ಟ ಅಧಿಕಾರಾವಧಿ. ಅದೇ ರೀತಿ 5ನೇ ಒಂದು ಪ್ರಮುಖವಾದಂತಹ ಲಕ್ಷಣ ಸರ್ಕಾರದ ಶಾಂತಿಯುತ ಬದಲಾವಣೆ. ಈ ಪ್ರಜಾಸತ್ತಾತ್ಮಕ ಸರ್ಕಾರ ಪದ್ಧತಿಯಲ್ಲಿ ಸರ್ಕಾರದ ಬದಲಾವಣೆ ರಕ್ತ ಕ್ರಾಂತಿಯಿಂದ ಆಗದೆ ಶಾಂತಿಯುತವಾಗಿ ಸಾರ್ವತ್ರಿಕ ಚುನಾವಣೆಗಳು ನಡೆದು ಇಲ್ಲಿ ಒಂದು ಸರ್ಕಾರದ ಅವಧಿ ಮುಗಿದ ಮೇಲೆ ನಿಯತಕಾಲಿಕವಾಗಿ ಚುನಾವಣೆಗಳು ನಡೆದು ಯಾವ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆದಿರುತ್ತೋ ಆ ಪಕ್ಷ ಅಧಿಕಾರವನ್ನ ಚಲಾಯಿಸುತ್ತೆ. ಇನ್ನು ಉಳಿದ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನು ಗಮನಿಸ್ತಾ ಇರುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಸರ್ಕಾರದ ಒಂದು ಶಾಂತಿಯುತವಾದಂತಹ ಬದಲಾವಣೆಯೂ ಕೂಡ ಪ್ರಜಾಪ್ರಭುತ್ವದ ಒಂದು ಬಹುಮುಖ್ಯವಾದಂತಹ ಲಕ್ಷಣ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂತಂದ್ರೆ ಜನತಾ ಪರಮಾಧಿಕಾರ. ಪ್ರಜಾಪ್ರಭುತ್ವ ಪದ್ಧತಿಯ ಒಂದು ಮುಖ್ಯ ಲಕ್ಷಣ ಯಾವುದು ಅಂತಂದ್ರೆ ಜನತಾ ಪರಮಾಧಿಕಾರ. ಪ್ರಜೆಗಳ ಕೈಯಲ್ಲೇ ಇರುತ್ತೆ. ಸರ್ಕಾರವನ್ನ ರಚಿಸುವಂಥದ್ದು, ಸರ್ಕಾರವನ್ನ ನಿಯಂತ್ರಿಸುವಂಥದ್ದು, ಸರ್ಕಾರವನ್ನ ಅಧಿಕಾರದಿಂದ ಕಿತ್ತಿಗಿಸುವಂತಹ ಒಂದು ಅಧಿಕಾರ ಯಾರ ಕೈಯಲ್ಲಿ ಇರುತ್ತೆ ಅಂತಂದ್ರೆ ಪ್ರಜೆಗಳ ಕೈಯಲ್ಲಿರುತ್ತೆ. ಅದನ್ನೇ ಜನತಾ ಪರಮಾಧಿಕಾರ ಅಂತ ಹೇಳೋದು. ಇದು ಕೂಡ ಪ್ರಜಾಪ್ರಭುತ್ವದ ಒಂದು ಲಕ್ಷಣ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂತಂದ್ರೆ ಸಹನೆಯ ಪ್ರತೀಕ. ಪ್ರಜಾಪ್ರಭುತ್ವ ಪದ್ಧತಿಯ ಮತ್ತೊಂದು ಲಕ್ಷಣ ಸಹನೆಯ ಪ್ರತೀಕ. ನೋಡಿ, ಈ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರಿ ಪದ್ಧತಿಯಲ್ಲಿ ಇಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಸರ್ಕಾರ ಎಂಬ ರಥದ 2 ಚಕ್ರಗಳಿದ್ದಂತೆ. ನೋಡಿ ಎಷ್ಟು ಉತ್ತಮವಾದಂತಹ ಪದಗಳನ್ನು ಬಳಸೋರೆ ಅದು. ಇಲ್ಲಿ ಸರ್ಕಾರ ಎಂಬ ರಥದ 2 ಚಕ್ರಗಳಿದ್ದಂತೆ. ಯಾವುದು? ಆಡಳಿತ ಪಕ್ಷದ ಪಾತ್ರವೂ ಕೂಡ ಅಷ್ಟೇ ಇರುತ್ತೆ, ವಿರೋಧ ಪಕ್ಷಗಳ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇಲ್ಲಿ ಆಡಳಿತ ಪಕ್ಷವು ಪ್ರಜೆಗಳ ಹಿತಾಸಕ್ತಿಯನ್ನ ಕಾಪಾಡುವುದು ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಬಹುಮುಖ್ಯವಾದಂತಹ ಅಂಶ. ಯಾವ ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆದುಕೊಂಡು ಅಧಿಕಾರವನ್ನ ಚಲಾಯಿಸುತ್ತೋ ಆ ಪಕ್ಷ ಪ್ರಜೆಗಳ ಕಲ್ಯಾಣಕ್ಕಾಗಿ ಪ್ರಜೆಗಳ ಹಿತವನ್ನ ಕಾಪಾಡಲೇಬೇಕು. ಆಗ ಆ ಪಕ್ಷ ಸುಲಲಿತವಾಗಿ ಅಧಿಕಾರದಲ್ಲಿ ಮುಂದುವರಿಯಲು ಸಾಧ್ಯ. ಇಲ್ಲ ಅಂತಂದ್ರೆ ಒಂದ್ ವೇಳೆ ಅದು ಪ್ರಜೆಗಳ ಹಿತಾಸಕ್ತಿಯನ್ನ ಕಡೆಗಣಿಸಿ ಸ್ವೇಚ್ಛೆಯಿಂದ ಆಡಳಿತವನ್ನ ನಡೆಸ್ಕೊಂಡು ಹೋದ್ರೆ ಇಲ್ಲಿ ವಿರೋಧ ಪಕ್ಷಗಳು ಏನ್ ಮಾಡ್ತವೆ ಅಂತಂದ್ರೆ ಈ ಒಂದು ಆಡಳಿತ ಪಕ್ಷದ ಕೆಟ್ಟ ನೀತಿಗಳ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ಮುಂದೆ ಬರೆಯುವಂತಹ ಚುನಾವಣೆಗಳಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬರದಂತೆ ನಿಯಂತ್ರಿಸುತ್ತೆ. ಇದು ಕೂಡ ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯ ಒಂದು ಬಹುಮುಖ್ಯವಾದಂತಹ ಲಕ್ಷಣ. ಜೊತೆಗೆ ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಇಲ್ಲಿ ಬಹುಸಂಖ್ಯಾತ ವರ್ಗ, ಅಲ್ಪಸಂಖ್ಯಾತ ವರ್ಗದ ಹಿತಾಸಕ್ತಿಯನ್ನು ಕಾಪಾಡೋದು ಕೂಡ ಬಹುಮುಖ್ಯವಾಗಿರುತ್ತದೆ.
ಅದೇ ರೀತಿ ಈ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರದ ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂತಂದ್ರೆ ಹಕ್ಕುಗಳು ಇರ್ತವೆ. ಇಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಸಾಮಾಜಿಕ ಸ್ಥಿತಿಗಳನ್ನೇ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಹಕ್ಕುಗಳು ಅಂತ ಹೇಳ್ತೀವಿ. ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರ ಮತ್ತು ಸಂವಿಧಾನ ಏನನ್ನ ನೀಡಿರುತ್ತೆ ಅಂತಂದ್ರೆ ಹಕ್ಕುಗಳನ್ನ, ಸೌಲಭ್ಯಗಳನ್ನ ನೀಡಿರುತ್ತೆ ಮತ್ತು ಅದನ್ನ ರಕ್ಷಣೆಯನ್ನು ಕೂಡ ಮಾಡುತ್ತೆ. ಅದೇ ರೀತಿ ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯ ಮುಂದುವರೆದಂತಹ ಇನ್ನೂ ಹೆಚ್ಚಿನ ಲಕ್ಷಣಗಳ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಬಹುಮತ ತತ್ವದಂತೆ ಎಲ್ಲಾ ನಿರ್ಧಾರಗಳು ಆಗುವಂಥದ್ದು. ಶಾಸನಸಭೆಯಲ್ಲಿ ಬಹುಮತ ಪಡೆದಂತಹ ಪಕ್ಷ ಅಧಿಕಾರವನ್ನ ಚಲಾಯಿಸುತ್ತೆ. ಅಧಿಕಾರವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಅದು ಯಾವುದೇ ಮಸೂದೆಗಳನ್ನ ಅಂಗೀಕರಿಸುವಂತದ್ದಾಗಿರ್ಲಿ, ನಿರ್ಣಯಗಳನ್ನ ಪಾಸ್ ಮಾಡುವಂತದ್ದಾಗಿರ್ಲಿ, ಆಮೇಲೆ ಇನ್ನಿತರ ಈ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತಂದ್ರೆ ಬಹುಮತ ತತ್ವದ ಆಧಾರದ ಮೂಲಕವೇ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಪ್ರಜಾಪ್ರಭುತ್ವ ಸರ್ಕಾರ ಸಾರ್ವಜನಿಕ ಇಚ್ಛೆಯಾಧಾರಿತ ಸರ್ಕಾರವಾಗಿರುತ್ತೆ. ಇಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸರ್ಕಾರಗಳು ಸ್ವೇಚ್ಛೆಯಿಂದ ಆಡಳಿತವನ್ನ ನಡೆಸಕ್ಕಾಗೋದಿಲ್ಲ. ತಮ್ಮ ಸ್ವೇಚ್ಛೆಯಿಂದ ಆಡಳಿತವನ್ನ ನಡೆಸಕ್ಕಾಗೋದಿಲ್ಲ. ಪ್ರಜೆಗಳ ಹಿತವನ್ನ ಕಾಪಾಡಬೇಕಾಗುತ್ತೆ. ಪ್ರಜೆಗಳಿಗೆ ಜವಾಬ್ದಾರಿಯುತವಾಗಿ ಅದು ಕೆಲಸವನ್ನ ಮಾಡಬೇಕಾಗುತ್ತೆ. ಅದು ಪ್ರಜೆಗಳ ಹಿತವನ್ನ ಕಾಪಾಡಲಿಲ್ಲ ಅಂತಂದ್ರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಈ ಪ್ರಜೆಗಳು ತಕ್ಕ ಪಾಠವನ್ನ ಕಲಿಸ್ತಾರೆ. ಅದಕ್ಕಾಗಿ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ತಜ್ಞರು ಒಂದು ಮಾತಾಡೋರು, ಮತಪತ್ರವು ಬಂದೂಕಿನ ನಳಿಗೆಗಿಂತ ಅತ್ಯಂತ ಶಕ್ತಿಶಾಲಿಯಾದದ್ದು ಅಂತ. ಬ್ಯಾಲೆಟ್ ಇಸ್ ಪವರ್ಫುಲ್ ದೆನ್ ದ ಬುಲೆಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಸಾರ್ವಜನಿಕ ಇಚ್ಛೆ ಆಧಾರಿತ ಒಂದು ಆಡಳಿತ ನಡೀತಾ ಇರುತ್ತೆ. ಮತ್ತೊಂದು ಪ್ರಮುಖವಾದಂತಹ ಲಕ್ಷಣ ಯಾವುದು ಅಂತಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇರುತ್ತೆ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಿಯತಕಾಲಿಕ ಚುನಾವಣೆಗಳು ನಡೆಯುವಂಥದ್ದು. ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ ಯಾವುದೇ ಜಾತಿ, ಮತ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ಸ್ಥಾನಮಾನ ಇವುಗಳ ನಡುವೆ ತಾರತಮ್ಯವನ್ನು ಮಾಡದೆ ಎಲ್ಲ ಅರ್ಹ ಪ್ರೌಢರಿಗೆ ಅಂದ್ರೆ 18 ವರ್ಷ ತುಂಬಿರೋರಿಗೆ ಚುನಾವಣೆಗಳಲ್ಲಿ ಮತದಾನ ಮಾಡಲು ಅವಕಾಶ ನೀಡುವಂತಹ ಒಂದು ಪದ್ಧತಿಗೇನೆ ನಾವು ಈ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ತೀವಿ. ಸೊ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯು ಕೂಡ ಒಂದು ಪ್ರಜಾಪ್ರಭುತ್ವದ ಒಂದು ಬಹುಮುಖ್ಯವಾದಂತಹ ಲಕ್ಷಣ. ಮತ್ತೊಂದು ಪ್ರಮುಖವಾದಂತಹ ಅಂಶ ಯಾವುದು ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕಾಣುವಂಥದ್ದು ಕಾನೂನಿನ ಆಳ್ವಿಕೆ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಈ ಸರ್ಕಾರಗಳು ಕಾನೂನಿನ ಮಿತಿಯಲ್ಲೇ ತಮ್ಮ ಆಡಳಿತವನ್ನ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಕಾನೂನಿನ ಆಳ್ವಿಕೆಯು ಕೂಡ ಪ್ರಜಾಪ್ರಭುತ್ವದ ಒಂದು ಬಹುಮುಖ್ಯವಾದಂತಹ ಲಕ್ಷಣ. ಸೊ ಧನ್ಯವಾದಗಳು. ಈ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರದ ಈ ಅವಧಿಯಲ್ಲಿ ನಾವು ಪ್ರಜಾಸತ್ತಾತ್ಮಕ ಸರ್ಕಾರದ ಬಗ್ಗೆ ತಿಳ್ಕೊಂಡು ಈ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತೆ, ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ನಾವು ಯಾವ ಪ್ರಶ್ನೆಗಳು, ಸಂಭವನೀಯ ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತಂದ್ರೆ 1 ಮಾರ್ಕ್ಸ್ನಲ್ಲಿ ಪ್ರಜಾಪ್ರಭುತ್ವದ ಅರ್ಥವನ್ನ ಕೇಳ್ಬೋದು. ಪ್ರಜಾಪ್ರಭುತ್ವ ಎಂದರೇನು ಅದು ಒಂದು ಮಾರ್ಕ್ಗೆ ಕೇಳುವಂತ ಪ್ರಶ್ನೆ ಸುಮಾರು ಸಲ ಬಂದಿದೆ. ಇಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು ಅದು ಒಂದು ಸುಮಾರು ಸಲ ಬಂದಿರುವಂತ ಪ್ರಶ್ನೆ. ಪ್ರಜಾಪ್ರಭುತ್ವದ ಮೂಲ ಪದ ಯಾವುದು? ಪ್ರಜಾಪ್ರಭುತ್ವದ ಮೂಲ ಪದ ಡೆಮೋಸ್ ಮತ್ತು ಕ್ರೆಟೋಸ್ ಈ ಪದಗಳ ಸಂಯೋಜನೆಯಿಂದ ಬಂದಿರುವಂಥದ್ದು ಅದು ಕೇಳ್ಬೋದು. ಇಲ್ಲ ಅಂತಂದ್ರೆ ಯಾರಾದರೂ ಒಬ್ಬರ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಖ್ಯಾನವನ್ನ ಕೊಡಿ ಅಂತ ಅದು ಒಂದು ಮಾತಿಗೆ ಕೇಳುವಂತಹ ಪ್ರಶ್ನೆ ಆಗ್ಬೋದು. ಇಲ್ಲ ಅಂತಂದ್ರೆ ಪ್ರತ್ಯಕ್ಷ ಪ್ರಜಾಪ್ರಭುತ್ವಕ್ಕೆ ಅತ್ಯುತ್ತಮ ಉದಾಹರಣೆ ಯಾವುದು? ಒಂದು ಮಾತಿಗೆ ಕೇಳುವಂತಹ ಸಂಭವನೀಯ ಪ್ರಶ್ನೆ. ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಕೊಡಿ, ಪರೋಕ್ಷ ಪ್ರಜಾಪ್ರಭುತ್ವಕ್ಕೆ ಉದಾಹರಣೆ ಕೊಡಿ. ಅದು ಒಂದು ಸಂಭವನೀಯವಾದಂತಹ 1 ಅಂಕದ ಪ್ರಶ್ನೆಗಳು. ಇನ್ನ 2 ಅಂಕದ ಪ್ರಶ್ನೆಗಳಲ್ಲಿ ಪ್ರಜಾಪ್ರಭುತ್ವ ಎಂದ್ರೇನು, ಪ್ರಜಾಪ್ರಭುತ್ವದ 2 ವಿಧಗಳನ್ನ ತಿಳಿಸಿ. ಪ್ರಜಾಪ್ರಭುತ್ವ ಎಂದ್ರೇನು, ಪ್ರಜಾಪ್ರಭುತ್ವದ 2 ವಿಧಗಳನ್ನ ತಿಳಿಸಿ. ಇನ್ನು 5 ಅಂಕದ ಪ್ರಶ್ನೆಗಳನ್ನ ಹೇಳದಂತ ಸಂದರ್ಭದಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳನ್ನ ವಿವರಿಸಿ. ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳನ್ನ ವಿವರಿಸಿ. ಸಾಕು. My dear students, now we have to understand the different types of governments in the political science study. Dear students, in this chapter, we are going to understand
different governments. That is democratic government, dictatorial government, like this. Yes. When we come across the forms of government, we have to understand first of all what is democratic and dictatorial forms of government. But dear students, now we have to discuss the democratic form of government. In the modern time, governments have been classified like this. For example, democratic, dictatorial, unitary, presidential, federal, parliamentary, like this. Now, we have to understand what is democratic government. But dear students, in its meaning, you can understand very simply, democratic government is a government of people. Okay? Now, we have to move on. The word democracy conveys different meaning and ideas. What? See, the Bharat states democracy is a word with many meanings and some emotional colors. Yes, beautiful definition has been given. It is the beauty of the democracy. But we are Indians are engaging democratic form of government successfully in the world. Democracy is a form of government in which the people rule themselves. What I have already told you, it is a government of the people. When you come across how the word democracy has been came into existence, what is its origin? Yes, let us go towards once again Greek politics. Here, Greek word that is demos and kratos or kratia. Demos and kratia are the origin words of the word democracy. Here, when you come across demos means people, kratos or kratia means power. The power in the hands of the people is known as democracy. That's why, what I already explained, the government of democracy is nothing but government of the people. It means, democracy means power of the people. When you come across the different definitions towards the democracy, what the famous definition of ex-president of America, Abraham Lincoln. It is a government of the people, by the people, and for the people is very simple. When you come across one more modern political philosopher, that is Lord Rice, democracy is the form of government in which the ruling power is largely vested not in any particular class or classes, but in the members of the community as a whole. Yes. Lord Rice is going to indicate the power in the community, not in particular man. Yes. John Seeley is going to express his concern as his definition. Democracy is a government in which everyone has the share. Yes. Every people, each and every people of the country, he may be belongs to rich strata or poor strata, both of them equally participate in the process of the government. Yes, it's going to state like this. When they come across our famous political philosopher, LGBTQ. Yes, democracy, that form of government in which the mass of the population possesses the right to exercise of a sovereign power. Yes, democratic government
democratic philosophy will bring sovereign power to the people of the nation. Finally, we are going to understand what as a form of government there are two types of democracy. Yes? You have to understand simply how many types are there in the democratic form of government. Very simple. That is one direct one, another one is indirect one. Yes, we are going to understand direct democracy and indirect democracy. Yes. See, direct democracy is always with the small countries. It was there in the Greek political philosophy. Today also you can see direct democracy in the few cantons of the Switzerland. Yes, direct democracy is a form of a government where people directly participate in the governmental process. Yes, it is known as direct democracy. What I have already told you, yes, it is in the few cantons of the Switzerland. Then we can come across indirect democracy, yes, what we are having. Yes, in the large areas, I mean in the big countries, yes, indirect democracy is always in the modern world. Many of the nations are biggest in their population, in their particular territory. That's why they are engaging with indirect democracy, like India. Yes, dear students, in large areas where the population is huge, direct democracy, yes, always what I have already told you. You can give the example India, USA, Australia, etc. Yes, it is enough to understand when you come across the type of democracy, that is direct one and indirect one. Let us pass on. What are the features of the democracy? Yes, in the 5 mark questions, you will be able to write this type of answer towards. We can ask what are the features of the democracy, right, in brief. Yes, we are going to see in this slide government of the people. It is its main feature. Dear students, what I have already told you in the meaning itself, democracy is nothing but people, government of the people. Democracy is a government of the people where the people themselves are the rulers, as well as the ruled. The will of the people is expressed through their representatives. Then we have to understand one more feature is democracy is always with the liberty, equality and fraternity. These are the cornerstone of this system. Dear students, democracy stands for liberty, equality and fraternity. Yes, the beauty of democracy is always flourished with these important things. In this system, every individual will be free. He is going to engage his own life equally and he will have his own relations with co-citizens as a fraternity way. Fraternal way. Understand? Now we have to know one more thing is elections are mandatory. Yes. In the democratic form of government, elections is essential. What I have already told you, election is the pillar of the democracy. Unless there is election, there is no democracy, my dear students. Yes, periodical elections are must for democracy to elect their own representatives to participate on behalf of the people of the nation in the government. That's why its future is elections, frequent elections. Then we can come across here there is a fixed tenure like India. In India, we are going to give 5 years. Yes, if we elect some person to the Lok Sabha, he must be act as our representatives in that chamber till his 5 years. Yes, fixed tenure. Democratic government is constitutionally elected for a fixed period. After that period, he has to leave that place and come to participate in the elections to get elected towards the same place. One more thing is peaceful transformation of government. Here, see, there is a fixed tenure, you know. After the fixed tenure,
yes, government is going to take its own change. The power will be transferred to the newly elected body very usefully. There is no hindrance, there is no hiccups, there is no any type of undemocratic activities here. Dear students, one more thing is, it is represents always spirit of tolerance. Democracy is always symbolic with its own tolerance. The ruling and opposition are the two wheels we cast. Yes, the activism made by the opposition. Here, there will be a ruling party at the one side, opposition party at the another side. Here, there will be engaging tolerance between these segments to engage the government. Dear students, here we can understand this thing with the what are the features of the democracy. Thank you.